ಹಾಯ್ ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಈಟ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಹೇಗೆ ಕೆಫೆ ಸ್ಟೈಲ್ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈವ್ನಿಂಗಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬಿಫೋರ್ ಗೆಟ್ ಇನ್ ಟು ಆ ರೆಸಿಪಿ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ ನಾನಿಲ್ಲಿ 2 ಆಲೂಗೆಡ್ಡೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಿಪ್ಪೆನೆಲ್ಲ ಪೀಲ್ ಮಾಡಿ ಉದ್ದುದ್ದು ಕಟ್ ಮಾಡ್ಕೊತಾ ಇದ್ದೀನಿ. 2 ಆಲೂಗೆಡ್ಡೆ ಇದ್ದರೆ ಸಾಕು, ಆರಾಮಾಗೆ 2ರಿಂದ 3 ಜನಕ್ಕೆ ಫ್ರೆಂಚ್ ಫ್ರೈಸ್ನ ರೆಡಿ ಮಾಡ್ಕೊಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೆಂಚ್ ಫ್ರೈಸ್ನ ಮಾಡ್ಬೋದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ. ಈ ರೆಸಿಪಿನ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಆಲೂಗೆಡ್ಡೆನೆಲ್ಲ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದ ನಂತರ ಒಂದು ಪಾತ್ರೆಗೆ ಆಲೂಗೆಡ್ಡೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯೋದಕ್ಕೆ ಇಟ್ಕೊಬೇಕು. ಆಲೂಗೆಡ್ಡೆ 50% ಬೆಂದರೆ ಸಾಕು ನೀರಲ್ಲಿ. 50% ಬೇಯಿಸ್ಕೊಳ್ಳೋಕ್ಕೆ ನಾನು 5 to 6 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ. ನಂತರ ನೀಟಾಗೆ ಆಲೂಗೆಡ್ಡೆ ಪೀಸಸ್ನೆಲ್ಲ ತೆಗೆದು ನೀರು ಇಳ್ಕೊಳ್ಳೋ ಅಂಥ ಜರಡಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಆಲೂಗೆಡ್ಡೆನೂ ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. 1/4 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆಗೆ ಜಸ್ಟ್ ಒಂದು ಸ್ವಲ್ಪ ಕೋಟಿಂಗ್ ಆಗಬೇಕಷ್ಟೇ, ಜಾಸ್ತಿ ಕಾರ್ನ್ಫ್ಲೋರ್ನ ಹಾಕೋಕ್ಕೆ ಹೋಗಬೇಡಿ. ಕಾರ್ನ್ಫ್ಲೋರು, ಉಪ್ಪು ಮತ್ತು ಖಾರದ ಪುಡಿ ಈವನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕಾದಿರೋ ಎಣ್ಣೆಗೆ ಸ್ವಲ್ಪನೇ ಆಲೂಗೆಡ್ಡೆನ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಲೂಗೆಡ್ಡೆನ ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲೆಲ್ಲ ಬ್ರೌನಿಷ್ ಆಗಿರುತ್ತೆ, ಒಳಗೆಲ್ಲ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಗ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ, ಮೇಲೆಲ್ಲ ಕ್ರಿಸ್ಪಿ ಆಗಿರುತ್ತೆ. ಒಂದು 5 to 6 ಮಿನಿಟ್ಸ್ ಎಣ್ಣೆಯಲ್ಲೇ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದಿರುತ್ತೆ. ಆಗ ಎಲ್ಲ ಫ್ರೈಸ್ನೂ ತೆಗಿತಾ ಇದ್ದೀನಿ. ಮತ್ತು ಎಲ್ಲ ಆಲೂಗೆಡ್ಡೆನೂ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಬ್ರೌನಿಷ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಬಂದಿದೆ ಅಂತ. ಫೈನಲಿ ಇದಕ್ಕೆ 1/4 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಚಾಟ್ ಮಸಾಲಾನ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಕೆಫೆ ಸ್ಟೈಲ್ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಮೇಲೆಲ್ಲ ಕ್ರಿಸ್ಪಿ ಆಗಿರುತ್ತೆ, ಒಳಗೆಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಯಾವಾಗಲೂ ಕೆಫೆಲಿ ತಿನ್ನೋದಕ್ಕಿಂತ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಚ್ ಫ್ರೈಸ್ಗೆ ಟೊಮೊಟೊ ಸಾಸು ಮತ್ತು ಮಯೋನೀಸ್ ಹಾಕ್ಕೊಂಡು ತಿಂತಾಯಿದ್ರೆ ನಮ್ಮ ಕ್ರೇವಿಂಗ್ಸ್ ಫುಲ್ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.